ಚಾನಲ್. ಸೊ ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಏನಂದರೆ ಯೂಟ್ಯೂಬ್ ಚಾನಲ್ ಲೈವ್ನಲ್ಲಿ ಯಾಕೆ ನಾವು ಸುಮ್ಮನೆ ಇರಬಾರ್ದು ಅಂತ. ತುಂಬ ಜನ ಮ್ಯೂಟಲ್ಲಿ ಕೂತ್ಕೊಂಡಿರ್ತಾರೆ. ಮ್ಯೂಟ್ ಒಳ್ಳೆಯದಲ್ಲ, ನಿಮ್ಮ ಚಾನಲ್ ಮ್ಯೂಟ್ ಒಳ್ಳೆಯದಲ್ಲ, ಯಾಕಂದರೆ ಮ್ಯೂಟಲ್ಲಿ ಇದ್ದರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಎಷ್ಟೊತ್ತಿರ್ತೀರ ಒಂದು 5 ನಿಮಿಷ 10 ನಿಮಿಷ 15 ನಿಮಿಷ ಅಷ್ಟೇ, ಅರ್ಧ ಮುಕ್ಕಾಲು ತಾಸು ಮ್ಯೂಟಲ್ಲೇ ಕೂತ್ಕೊಂಡ್ರೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ವಾಚ್ ಟೈಮ್ ಬರೋದು, ನೀವು ಮಾತಾಡೋದಕ್ಕೆ ವಾಚ್ ಟೈಮ್ ಬರುತ್ತೆ, ವ್ಯೂಸ್ ಬರುತ್ತೆ ಅಲ್ವಾ. ವ್ಯೂಸ್ ಪ್ಲಸ್ ಆಗಿ ನಿಮಗೆ ವಾಚ್ ಟೈಮ್ ಬರೋದು ಮಾತಾಡೋದಕ್ಕೆ. ನೀವು ಎಷ್ಟು ಹೊತ್ತು ಮಾತಾಡ್ತೀರೋ ಅಷ್ಟು ವಾಚ್ ಟೈಮ್ ಬರುತ್ತೆ ಲೈವ್ನಲ್ಲಿ. ಅದಕ್ಕೆ ಹೇಳೋದು ಲೈವ್ನಲ್ಲಿ ಮಾತಾಡಬೇಕು ಅಂತ. ಯಾಕೆ ಮ್ಯೂಟಲ್ಲಿ ಕೂತ್ಕೊಳ್ಳೋದು, ಲೈವಲ್ಲಿ ಮಾತಾಡಬೇಕು. ಮತ್ತು ಇನ್ನೊಂದು ಏನಂದರೆ ಫೇಸ್ ಲೈವ್ ಮಾಡಬೇಕು. ಫೇಸ್ ಲೈವ್ ಕಂಪಲ್ಸರಿ ಮಾಡಲೇಬೇಕು. ನಿಮಗೆ ವಾಚ್ ಟೈಮ್ ಬೇಕಂದರೆ ಫೇಸ್ ಲೈವ್ ಮಾಡಬೇಕು. ಅಥವಾ ಸ್ಕ್ರೀನ್ ಕಾಸ್ಟ್ ದಾರಿ, ಸ್ಕ್ರೀನ್ ಕಾಸ್ಟ್ ಮಾಡೋರಿಗೆ ಸ್ಕ್ರೀನ್ ಕಾಸ್ಟ್ ಮಾಡೋದಾರಿ. ಇದು ನಾನು ಏನು ಹೇಳಲ್ಲ, ಸ್ಕ್ರೀನ್ ಕಾಸ್ಟ್ ಬಗ್ಗೆ ನಾನು ಅಷ್ಟೇನು ಹೇಳೋಕ್ಕೆ ಬಯಸಲ್ಲ. ಯಾಕಂದರೆ ಸ್ಕ್ರೀನ್ ಕಾಸ್ಟ್ ಬಗ್ಗೆ ನನಗೆ ಗೊತ್ತಿದೆ, ಅದರಲ್ಲಿ ಮಾಡೋಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಸೊ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಯಾರು ಮಾಡ್ತಿರೋ ಮಾಡಿ, ನಿಮ್ಮ ಇಷ್ಟ, ನಿಮ್ಮ ಚಾನಲ್ಲು, ನಾವೇನು ಹೇಳೋಕ್ಕಾಗೋದಿಲ್ಲ. ಸೊ ಸ್ಕ್ರೀನ್ ಕಾಸ್ಟ್ ಬಗ್ಗೆ ನಾನು ಏನೂ ವಿಷಯ ಹೇಳೋದಿಲ್ಲ. ನಿಮ್ಮಿಷ್ಟ ಸ್ಕ್ರೀನ್ ಕಾಸ್ಟ್ ಮಾಡೋರು ಮಾಡ್ಬೋದು. ನನ್ನ ಲೆಕ್ಕದಲ್ಲಿ ಫೇಸ್ ಲೈವ್ ಮಾಡಿ ಬೆಸ್ಟು. ಯಾಕಂದರೆ ಏನು ಯಾರಿಗೆ ಹೆದರೋ ಅಗತ್ಯ ಇಲ್ಲ, ಫೇಸ್ ಲೈವ್ ಮಾಡಿ. ತುಂಬ ಜನರಿಗೆ ಹೇಳಿದ್ದೀನಿ ನಾನು, ಫೇಸ್ ಲೈವ್ ಮಾಡಿ ಏನಾಗೋದಿಲ್ಲ ಅಂತೇಳಿ. ಏನಾಗಲ್ಲ, ಫೇಸ್ ಲೈವ್ ಮಾಡಿ. ಎಂಥ ಭಯ ಇದೆ ಹೆಂಗ ಪಾಪ, ನಮಗೆಲ್ಲ ಭಯ ಇರೋದಿಲ್ಲ, ನಾವೆಲ್ಲ ಗಂಡಸರು, ನಾವು ಫೇಸ್ ಲೈವ್ ಮಾಡ್ಬೋದು. ಪಾಪ ಹೆಂಗಸರಿಗೆ ಕಷ್ಟ ಆಗುತ್ತೆ ಫೇಸ್ ಲೈವ್ ಮಾಡೋಕ್ಕೆ. ಅವರಿಗೆ ಪ್ರಾಬ್ಲಮ್ ಇರುತ್ತೆ, ಮನೇಲಿ ಕೆಲಸ ಎಲ್ಲ ಇರುತ್ತೆ, ವರ್ಕಲ್ಲಿ ಬ್ಯುಸಿ ಇರ್ತಾರೆ. ಅಂಥದ್ದು ಸ್ಕ್ರೀನ್ ಕಾಸ್ಟೇ ಬೆಸ್ಟ್. ನನ್ನ ಲೆಕ್ಕ ಸ್ಕ್ರೀನ್ ಕಾಸ್ಟ್ ಮಾಡಿ ಲೈವ್ ಮಾಡ್ಕೊಂಡಿರಿ, ಹೇಗಾಗುತ್ತೋ ನೋಡಿ. ಲೈವ್ ಮಾಡಿ ವಾಚ್ ಅವರ್ ಬಂದರೆ ಬರಬಹುದು ಅಂತ ಗೊತ್ತಿಲ್ಲ ನನಗೆ. ಸೊ ಇಷ್ಟು ನನ್ನ ಲೆಕ್ಕದಲ್ಲಿ ಲೈವಲ್ಲಿ ಮ್ಯೂಟ್ ಇರಬಾರ್ದು. ಸೊ ಇಷ್ಟು ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಲೈವ್ ಮ್ಯೂಟಲ್ಲಿ ಇರಬಾರ್ದು. ಮತ್ತು ಫೇಸ್ ಲೈವ್ ಯಾಕೆ ಮಾಡಬೇಕು ಹೇಳ್ಕೊಳ್ತೀನಿ. ಫೇಸ್ ಲೈವ್ ಮಾಡಿದ್ರೆ ವಾಚ್ ಟೈಮ್ ಜಾಸ್ತಿ ಬರುತ್ತೆ. ಮತ್ತು ಟುಗೆದರ್ ಹಾಕಿದರೆ ಫೇಸ್ ಲೈವು ಇನ್ನೂ ವಾಚ್ ಟೈಮ್ ಜಾಸ್ತಿ ಕೊಡ್ತಾರೆ. ಯಾಕಂದರೆ ಟುಗೆದರ್ ಯಾರು ಜಾಯ್ನ್ ಆದರೆ ನಿಮಗೆ 200% ವಾಚ್ ಟೈಮ್ ಜಾಸ್ತಿ ಬರುತ್ತೆ. ಅದು ಫೇಸ್ ಲೈವ್ ಮಾಡಬೇಕು. ಟುಗೆದರಲ್ಲಿ ಕೂಡ ಫೇಸ್ ಲೈವ್ ಹಾಕಬೇಕು, ಆವಾಗ ವಾಚ್ ಟೈಮ್ ಜಾಸ್ತಿ ಬರುತ್ತೆ. ಎಷ್ಟು ಅವರ್ ಮಾಡ್ತೀವಿ, 1 ಅವರ್ ಮಾಡಿ 1.5 ತಾಸು ಮಾಡಿದ್ರು ಸಾಕು ನಿಮಗೆ. 1.5 ತಾಸಲ್ಲಿ ಕೂಡ ನೀವು ಟುಗೆದರ್ ಆಗಿ ಬಂದು ನಿಮ್ಗೆ ಜಾಯ್ನ್ ಆದ್ರೆ ತುಂಬ ವಾಚ್ ಟೈಮ್ ಬರುತ್ತೆ ಪ್ರತಿದಿನ ಹಾಕ್ತಾ ಹೋದರೆ. ನನಗೆ ಹಾಕೋಕ್ಕೆ ನನಗೆ ನೆಟ್ಟೂ ಸಿಗೋಲ್ಲ. ನನಗೆ 1 ಹೊತ್ತಷ್ಟು ಟುಗೆದರ್ ಹಾಕೋಬೋದು, 3 ಹೊತ್ತು ಟುಗೆದರ್ ಮಾಡೋಕ್ಕಾಗಲ್ಲ ನನಗೆ. ಅದಕ್ಕೋಸ್ಕರ ನಾನು ಒಂದೇ ಹೊತ್ತು ಸಂಜೆ ಮಾತ್ರ 3:30 6 ಗಂಟೆ ಟುಗೆದರ್ ಹಾಕ್ತೀನಿ ಅಷ್ಟೇ. ಸೊ ಇಷ್ಟು ಟಾಪಿಕ್ ನಾನು ಕ್ಲಿಯರ್ ಮಾಡಿದ್ದೀನಿ. ಸೊ ಏನೋ ಡೌಟ್ಸ್ ಇದೆ ಕೇಳ್ಕೊಳ್ಬೋದು ಗಾಯ್ಸ್, ಲೈವ್ ಇರುತ್ತೆ ನನ್ನ ಅವಾಗ ಬಂದು ಕೇಳಿ. ಓಕೆ ಎಲ್ಲರಿಗೂ ಗಾಯ್ಸ್ ಬಾಯ್ ಬಾಯ್.